ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚಿಕ್ಕದ್ರಲ್ಲಿ ನಮಗೆಲ್ಲ ಚಾಕ್ಲೇಟ್ ಅಂದ್ರೇನೆ ತುಂಬಾ ಇಷ್ಟ ಅಲ್ವಾ? ಯಾಕೆ ಇವಾಗ ಕೂಡ ನಮಗೆ ಇಷ್ಟ ಆಗುತ್ತೆ ಅಲ್ವಾ? ಲೋಕಲ್ ಅಂಗಡಿಯಲ್ಲಿ ತಗೊಂಡು ತಿನ್ಬೇಕಾದ್ರೇನೆ ಖುಷಿ ಆಗುತ್ತೆ. ಇನ್ನ ಡೈರೆಕ್ಟ್ ಚಾಕ್ಲೇಟ್ ಫ್ಯಾಕ್ಟರಿಗೆನೆ ಹೋಗಿ ಚಾಕ್ಲೇಟ್ಸ್ ನ ತಗೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಅಲ್ವಾ? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2005 ಅಲ್ಲಿ ಟಿಂಬರ್ಗ್ ಡೈರೆಕ್ಷನ್ ಅಲ್ಲಿ ಫ್ಯಾಂಟಸಿ ಅಡ್ವೆಂಚರ್ ಆಗಿ ರಿಲೀಸ್ ಆಗಿದ್ದ ಚಾರ್ಲಿ ಅಂಡ್ ದಿ ಚಾಕ್ಲೇಟ್ ಫ್ಯಾಕ್ಟರಿ ಅನ್ನೋ ಸೂಪರ್ ಆದ ಫ್ಯಾಂಟಸಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿ. ಆ ಚಾಕ್ಲೇಟ್ ಫ್ಯಾಕ್ಟರಿಯಿಂದ ತುಂಬಾ ಚಾಕ್ಲೇಟ್ ಟ್ರಕ್ಸ್ ಹೊರಗೆ ಬರ್ತಾ ಇದೆ. ಹಾಗೆ ಬರ್ತಾ ಇರೋ ಚಾಕ್ಲೇಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ 5 ಚಾಕ್ಲೇಟ್ಸ್ ಒಳಗಡೆ 5 ಗೋಲ್ಡನ್ ಟಿಕೆಟ್ ನ ಇಟ್ಟು ಇಡೀ ವರ್ಲ್ಡ್ ಗೆನೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಹಾಗೆ ಬರ್ತಾ ಇರೋ ಟ್ರಕ್ ಅನ್ನ ಒಬ್ಬ ಪುಟ್ಟ ಹುಡುಗ ನೋಡ್ತಾ ಇದ್ದಾನೆ. ಇವನೇ ನಮ್ಮ ಹೀರೋ ಚಾರ್ಲಿ. ಆ ಚಾಕ್ಲೇಟ್ ಫ್ಯಾಕ್ಟರಿ ಹತ್ರನೇ ನಮ್ಮ ಚಾರ್ಲಿ ಅವನ ಮನೆ ಇರೋದು. ನಮ್ಮ ಚಾರ್ಲಿ ಮನೆಯಲ್ಲಿ ಇಬ್ಬರು ಅಜ್ಜ, ಇಬ್ಬರು ಅಜ್ಜಿ ಮತ್ತೆ ಅಮ್ಮ ಅಪ್ಪ ಇದ್ದಾರೆ. ಆ ಮನೆಯಲ್ಲಿ ಚಾರ್ಲಿ ಅವನ ತಂದೆ ಮಾತ್ರನೇ ಕೆಲಸಕ್ಕೆ ಹೋಗ್ತಾ ಇರೋದು. ಅವ್ರ ಕೆಲಸ ಏನು ಅಂದ್ರೆ ಟೂತ್ ಪೇಸ್ಟ್ ಫ್ಯಾಕ್ಟರಿಯಲ್ಲಿ, ಅದೇ ನಾವು ಹಲ್ಲು ಉಜ್ಜುತ್ತೀವಲ್ಲ, ಆ ಟೂತ್ ಪೇಸ್ಟ್ ಗೆಲ್ಲ ಕ್ಯಾಪ್ ಹಾಕೋದೇ ಅವರ ತಂದೆಗೆ ಕೆಲಸ. ಆ ಟೂತ್ ಪೇಸ್ಟ್ ಫ್ಯಾಕ್ಟರಿ ಅವರು ನಮ್ಮ ಚಾರ್ಲಿ ತಂದೆ ಹತ್ರ ಚೆನ್ನಾಗಿ ಬೆಂಡೆ ಎತ್ತೋ ಹಾಗೆ ಕೆಲಸ ಮಾಡಿಸ್ಕೊಂಡು ಕಡಿಮೆ ಸ್ಯಾಲರಿ ಕೊಡ್ತಾ ಇದ್ದಾರೆ. ನಮ್ಮ ಚಾರ್ಲಿ ತಂದೆನು ಬೇರೆ ಕೆಲಸ ಸಿಗದೆ ಈ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಒಂದೊತ್ತು ಊಟ ಕೂಡ ಮಾಡೋಕೆ ಆಗಲ್ಲ. ಅಷ್ಟು ಪುವರ್ ಫ್ಯಾಮಿಲಿ ನಮ್ಮ ಚಾರ್ಲಿ ಫ್ಯಾಮಿಲಿ. ತಂದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ನಮ್ಮ ಚಾರ್ಲಿಗೆ ಅಂತಾನೆ ಆ ಫ್ಯಾಕ್ಟರಿಯಿಂದ ಟೂತ್ ಪೇಸ್ಟ್ ಕ್ಯಾಪ್ ನ ತಂದು ಕೊಡ್ತಾ ಇರ್ತಾರೆ. ನಮ್ಮ ಚಾರ್ಲಿನೂ ಆ ಕ್ಯಾಪ್ಸ್ ನ ತಗೊಂಡು ಖುಷಿಯಾಗಿ ಥ್ಯಾಂಕ್ ಯು ತಂದೆ ಅನ್ಬಿಟ್ಟು ಆ ಕ್ಯಾಪ್ ನ ತಗೊಂಡು ಹೋಗಿ ಆ ಚಾಕ್ಲೇಟ್ ಫ್ಯಾಕ್ಟರಿ ತರಾನೇ ಒಂದು ಮಾಡೆಲ್ ನ ಮಾಡ್ತಾ ಇರ್ತಾನೆ ನಮ್ಮ ಚಾರ್ಲಿ. ನಮ್ಮ ಚಾರ್ಲಿ ಅವನ ಚಿಕ್ಕಜ್ಜ. ಯಾವಾಗ್ಲೂ ನಮ್ಮ ಚಾರ್ಲಿ ಹತ್ರ ಆ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ತುಂಬಾ ಟೇಸ್ಟ್ ಆಗಿರೋ ಕ್ಯಾಂಡಿ, ಐಸ್ ಕ್ರೀಮ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಚಾಕ್ಲೇಟ್ಸ್ ತಯಾರಾಗ್ತಾ ಇರುತ್ತೆ. ಆ ಫ್ಯಾಕ್ಟರಿ ಬಿಟ್ಟು ಬೇರೆ ಎಲ್ಲೂ ಆ ಚಾಕ್ಲೇಟ್ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡ ನಮ್ಮ ಚಾರ್ಲಿಗೆ ಆ ಚಾಕ್ಲೇಟ್ ಫ್ಯಾಕ್ಟರಿ ಮೇಲೆ ಫುಲ್ ಕ್ರೇಜ್ ಆಗ್ಬಿಡುತ್ತೆ. ಅದಕ್ಕೇನೆ ನಮ್ಮ ಚಾರ್ಲಿ ಆ ಚಾಕ್ಲೇಟ್ ಫ್ಯಾಕ್ಟರಿ ತರಾನೇ ಒಂದು ಮಾಡೆಲ್ ನ ಮಾಡ್ತಾ ಇದ್ದಾನೆ. ಆವಾಗ ನಮ್ಮ ಚಾರ್ಲಿ, ಚಿಕ್ಕಜ್ಜ ನೀವು ಮೊದಲು ಆ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ತಾನೇ ಕೆಲಸ ಮಾಡ್ತಿದ್ರಿ, ಸಡನ್ಲಿ ಯಾಕೆ ಕೆಲಸದಿಂದ ನಿಮ್ಮನ್ನು ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದ ಕೋವರ್ಕರ್ಸ್ ಎಲ್ಲರನ್ನು ಕೆಲಸದಿಂದ ತೆಗೆದ್ಬಿಟ್ರು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಚಿಕ್ಕಜ್ಜ, ಆ ಫ್ಯಾಕ್ಟರಿ ಓನರ್ ಹೆಸರು ವಿಲ್ಲಿ ವೋಂಕಾ. ಅವರು ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡಿದ ಚಾಕ್ಲೇಟ್ ಅಂಗಡಿಯಿಂದಾನೇ ನಾನು ಅವರ ಹತ್ರ ಕೆಲಸ ಮಾಡ್ತಾ ಇದ್ದೆ. ಆ ಅಂಗಡಿಯಲ್ಲಿ ಮಾತ್ರನೇ ಮೆಲ್ಟ್ ಆಗದೆ ಇರೋ ಐಸ್ ಕ್ರೀಮು, ಡಿಫ್ರೆಂಟ್ ಟೇಸ್ಟ್ ಆಗಿರೋ ಚಾಕ್ಲೇಟ್ಸ್ ಸಿಗ್ತಾ ಇತ್ತು. ಸೊ ಅದಕ್ಕೆ ವಿಲ್ಲಿ ವೋಂಕಾ ಚಾಕ್ಲೇಟ್ಸ್ ಅಂದ್ರೆ ವರ್ಲ್ಡ್ ತುಂಬಾ ಫೇಮಸ್. ಆ ಚಾಕ್ಲೇಟ್ ಇಂದ ಬಂದಿರೋ ಎರ್ನಿಂಗ್ಸ್ ನ ಇಟ್ಕೊಂಡೆ ವಿಲ್ಲಿ ವೋಂಕಾ ಅಷ್ಟು ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿನ ಕಟ್ಟಿದ್ದು. ಅದಕ್ಕೆ ನಮ್ಮ ಚಾರ್ಲಿ, ಮತ್ತೆ ಯಾಕೆ ನಿಮ್ಮನ್ನ ಕೆಲಸದಿಂದ ತೆಗೆದ್ಬಿಟ್ರು ಅಂತ ಕೇಳಿದಾಗ, ವಿಲ್ಲಿ ವೋಂಕಾ ಅವರು ಚಾಕ್ಲೇಟ್ ಫ್ಯಾಕ್ಟರಿನ ಓಪನ್ ಮಾಡಿದಾಗ್ಲಿಂದ ಅವ್ರ ಚಾಕ್ಲೇಟ್ಸ್ ವರ್ಲ್ಡ್ ತುಂಬಾನೇ ಫೇಮಸ್ ಆಗ್ತಾ ಇತ್ತು. ಸೊ ಇದರಿಂದ ಲಾಸ್ ಆದ ಅವ್ರ ಬಿಸ್ನೆಸ್ ಎನಿಮೀಸ್ ವಿಲ್ಲಿ ವೋಂಕಾ ಯಾವ ರೆಸಿಪೀಸ್ ನ ಯೂಸ್ ಮಾಡ್ತಾ ಇದ್ದಾನೆ, ಅವನು ಕ್ರಿಯೇಟ್ ಮಾಡಿರೋ ಚಾಕ್ಲೇಟ್ಸ್ ಹೇಗೆ ವರ್ಲ್ಡ್ ತುಂಬಾ ಫೇಮಸ್ ಆಗ್ತಾ ಇದೆ, ಹೇಗೆ ಇರಬಾರ್ದಲ್ಲ, ಹೇಗಾದ್ರೂ ಮಾಡಿ ಅವನ ಚಾಕ್ಲೇಟ್ ರೆಸಿಪೀಸ್ ನ ನಾವು ತಿಳ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ರು. ಇದನ್ನ ತಿಳ್ಕೊಂಡ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಒಬ್ಬ ವರ್ಕರ್ ವಿಲ್ಲಿ ವೋಂಕಾ ಅವರ ಚಾಕ್ಲೇಟ್ ಸೀಕ್ರೆಟ್ ಫಾರ್ಮುಲಾನ ತಿಳ್ಕೊಂಡು ಅವರ ಬಿಸ್ನೆಸ್ ಎನಿಮೀಸ್ ಗೆ ಮಾರ್ಬಿಟ್ಟ. ಈ ವಿಷಯ ಹೇಗೋ ನಮ್ಮ ವಿಲ್ಲಿ ವೋಂಕಾಗೆ ಗೊತ್ತಾಗ್ಬಿಡ್ತು. ಅವರು ನಿಯತ್ತಿಲ್ದೇ ಇರೋ ಜನ ಅಂತ ನಮ್ಮನ್ನೆಲ್ಲ ಕೆಲಸದಿಂದ ತೆಗೆದ್ಬಿಟ್ಟು ಫ್ಯಾಕ್ಟರಿಯನ್ನು ಕೆಲವು ವರ್ಷಗಳ ಕಾಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಸಡನ್ಲಿ ಒಂದು ದಿನ ಫ್ಯಾಕ್ಟರಿ ಓಪನ್ ಆಯ್ತು. ಕೆಲಸಕ್ಕೆ ಜನ ಬೇಕು ಅಂತ ಕೂಡ ನೋಟಿಸೇ ಹಾಕಿರ್ಲಿಲ್ಲ. ಬಟ್ ಫ್ಯಾಕ್ಟರಿ ಮಾತ್ರ ರನ್ ಆಗ್ತಾನೆ ಇದೆ, ಚಾಕ್ಲೇಟ್ಸ್ ಪ್ರೊಡ್ಯೂಸ್ ಆಗ್ತಾನೆ ಇದೆ. ಒಳಗಡೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ. ಇಲ್ಲಿಯವರೆಗೂ ಯಾರಿಗೂ ಅದು ಗೊತ್ತಾಗ್ತಾನೆ ಇಲ್ಲ. ನನಗೂ ಆ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು. ಆ ಫ್ಯಾಕ್ಟರಿ ಒಳಗಡೆ ಯಾರು ತಾನೇ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ದಿನ ಬೆಳಿಗ್ಗೆ ಊರು ತುಂಬಾ ನೋಟಿಸ್ ಅಂಟಿಸಿದ್ದಾರೆ. ಜನಗಳು ಏನಿದು ನೋಟಿಸ್ ಬೋರ್ಡ್ ಅಲ್ಲಿ ಏನೋ ಅಂಟಿಸಿದಾರಲ್ಲ ಅಂತ ನೋಡಿದ್ರೆ ಅದರಲ್ಲಿ ನಾನು ವಿಲ್ಲಿ ವೋಂಕಾ ಮಾತಾಡ್ತಾ ಇದ್ದೀನಿ. ನನ್ನ ಫ್ಯಾಕ್ಟರಿಯಿಂದ ಹೊರಗೆ ಬಂದಿರೋ ಚಾಕ್ಲೇಟ್ಸ್ ಅಲ್ಲಿ 5 ಗೋಲ್ಡನ್ ಟಿಕೆಟ್ ಇಟ್ಟಿದ್ದೀನಿ. ಆ ಚಾಕ್ಲೇಟ್ಸ್ ನ ಇಡೀ ಜಗತ್ತಿಗೆ ಕಳಿಸಿದ್ದೀನಿ. ಆ ಚಾಕ್ಲೇಟ್ಸ್ ಅಲ್ಲಿ ಇರೋ 5 ಗೋಲ್ಡನ್ ಟಿಕೆಟ್ಸ್ ನ ಫೈಂಡ್ ಔಟ್ ಮಾಡೋ 5 ಮಕ್ಕಳನ್ನ ನನ್ನ ಚಾಕ್ಲೇಟ್ ಫ್ಯಾಕ್ಟರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರನ್ನ ನನ್ನ ಫ್ಯಾಕ್ಟರಿ ಒಳಗಡೆ ಕರ್ಕೊಂಡು ಹೋಗಿ ನನ್ನ ಫ್ಯಾಕ್ಟರಿನ ಫುಲ್ ಸುತ್ತ ತೋರಿಸಿ ನನ್ನ ಫ್ಯಾಕ್ಟರಿಯಲ್ಲಿ ಚಾಕ್ಲೇಟ್ಸ್ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ಅವ್ರಿಗೆ ತೋರಿಸಿಕೊಡ್ತೀನಿ. ಹಾಗೆ ಎಲ್ಲವನ್ನೂ ಅವ್ರುಗಳು ನೋಡ್ಬಿಟ್ಟು ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಅವರು ಇಮ್ಯಾಜಿನ್ ಮಾಡೋಕೆ ಆಗದೆ ಇರೋಷ್ಟು ದೊಡ್ಡ ಗಿಫ್ಟ್ ನ ಕೊಟ್ಟು ಕಳಿಸ್ಕೊಡ್ತೀನಿ ಅಂತ ಆ ನೋಟಿಸ್ ಅಲ್ಲಿ ಬರ್ದಿರುತ್ತೆ. ಅದೇ ತರ ವಿಲ್ಲಿ ವೋಂಕಾ ಚಾಕ್ಲೇಟ್ಸ್ ವರ್ಲ್ಡ್ ಪೂರ್ತಿ ಸೇಲ್ ಆಗ್ತಾ ಇದೆ. ಬಟ್ ಯಾರಿಗೂ ಆ ಗೋಲ್ಡನ್ ಟಿಕೆಟ್ ಸಿಕ್ಲೇ ಇಲ್ಲ. ಈ ವಿಷಯ ಗೊತ್ತಾಗೋ ನ್ಯೂಸ್ ಚಾನೆಲ್ಸ್ ಅವರು ಇದನ್ನ ಕವರ್ ಮಾಡ್ತಾ ಇದ್ದಾರೆ. ಅದೇ ಟೈಮ್ಗೆ ಫಸ್ಟ್ ಗೋಲ್ಡನ್ ಟಿಕೆಟ್ ಒಬ್ಬ ತಿಂಡಿ ಪೋತ ಗುಂಡನಿಗೆ ಸಿಗುತ್ತೆ. ಆ ಚಾಕ್ಲೇಟ್ ಅಲ್ಲಿ ಗೋಲ್ಡನ್ ಟಿಕೆಟ್ ಇದೆ ಅಂತಾನು ನೋಡ್ದೆ ಆ ಚಾಕ್ಲೇಟ್ ನ ತಿಂತಾ ಇರ್ಬೇಕಾದ್ರೆ ಬಾಯಲ್ಲಿ ಏನೋ ಪೇಪರ್ ಇದೆಯಲ್ಲ ಅಂತ ನೋಡಿದ್ರೆ ಒಂದು ಪೀಸ್ ಆಫ್ ಗೋಲ್ಡನ್ ಪೇಪರ್ ಸಿಗುತ್ತೆ. ಆ ಚಾಕ್ಲೇಟ್ ಅಲ್ಲಿ ಗೋಲ್ಡನ್ ಟಿಕೆಟ್ ಇರೋದನ್ನ ಕೂಡ ನೋಡ್ದೆ ತಿಂದಿದ್ದಾನೆ ಈ ತಿಂಡಿ ಪೋತ. ಎಂತ ತಿಂಡಿ ಪೋತ ಇವನು, ಲೈಫ್ ಟೈಮ್ ಇವನಿಗೆ ತಿನ್ನೋದೇ ಕೆಲಸ ಅನ್ಸುತ್ತೆ. ಹಾಗೆ ನ್ಯೂಸ್ ಅಲ್ಲಿ 2ನೇ ಟಿಕೆಟ್ ಒಂದು ಹುಡುಗಿಗೆ ಸಿಕ್ಕಿದೆ ಅಂತ ಅನೌನ್ಸ್ ಮಾಡ್ತಾ
ಇದ್ದಾರೆ. ಆ ಹುಡುಗಿ ನೋಡಿದ್ರೆ ನಟ್ ಫ್ಯಾಕ್ಟರಿ ಓನರ್ ಮಗಳು, ಅಂದ್ರೆ ಬೀಜದ ಫ್ಯಾಕ್ಟರಿ ಓನರ್ ಮಗಳು, ಫುಲ್ ರಿಚ್. ಆ ಹುಡುಗಿ ಅವಳ ತಂದೆ ಹತ್ರ ನನಗೆ ಆ ಟಿಕೆಟ್ ಬೇಕೇ ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ ಸರಿ ಆಯ್ತು ಮಗಳೇ ಅಂದ್ಬಿಟ್ಟು ಒಂದು ಟ್ರಕ್ ತುಂಬಾ ವಿಲಿ ವೊಂಕಾ ಚಾಕ್ಲೇಟ್ಸ್ ನ ತರಿಸಿ ಅವನ ನಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅವರಿಗೆ ಬೀಜ ಬಿಡಿಸೋ ಕೆಲಸನ ಬಿಟ್ಟು ಗೋಲ್ಡನ್ ಟಿಕೆಟ್ ತೆಗಿರಿ ಅಂತ ಇದ್ದಾನೆ. ಆ ಕೆಲಸದವರು ಅದೇ ತರ ಹುಡುಕ್ತಾರೆ ಚಾಕ್ಲೇಟ್ ಕವರ್ ನ ಓಪನ್ ಮಾಡ್ತಾನೆ ಇದ್ದಾರೆ. ಹುಡುಕಿ ಎಲ್ಲರೂ ಸುಸ್ತಾಗ್ಬಿಡ್ತಾರೆ. ಕಡೆಗೆ ಆ ಗೋಲ್ಡನ್ ಟಿಕೆಟ್ ಸಿಗುತ್ತೆ. ಹಪ್ಪ ಹೇಗೋ ಸಿಕ್ತಲ್ಲಪ್ಪ ಅಂತ ಕೆಲಸದವರು ಅನ್ಕೋತಾ ಇರ್ಬೇಕಾದ್ರೆ ಆ ಹುಡುಗಿ ಆ ಗೋಲ್ಡನ್ ಟಿಕೆಟ್ ನ ತಗೊಂಡು ಏನೋ ಈ ಹುಡುಗಿನೇ ಓವರ್ ಸ್ಮಾರ್ಟ್, ಬೇರೆ ಯಾರಿಗೂ ಬುದ್ಧಿನೇ ಇಲ್ಲ, ಸ್ಮಾರ್ಟೇ ಇಲ್ಲ, ಈ ಹುಡುಗಿನೇ ಕಂಡಿಡ್ದ ಹಾಗೆ ಬಿಲ್ಡಪ್ ಕೊಟ್ಟು ಟಿವಿ ನ್ಯೂಸ್ ಚಾನೆಲ್ಸ್ ಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾಳೆ. ಎರಡನೇ ಗೋಲ್ಡನ್ ಟಿಕೆಟ್ ಸಿಕ್ಕಿರೋದನ್ನ ನ್ಯೂಸ್ ಚಾನೆಲ್ಸ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಚಾರ್ಲಿ ಮನೆಯಲ್ಲಿ ನ್ಯೂಸ್ ನೋಡ್ತಾ ಕೂತಿರ್ಬೇಕಾದ್ರೆ ನೋಟಿಸ್ ಬಗ್ಗೆ ತಿಳ್ಕೊಂಡಿದ್ದ ಚಾರ್ಲಿ ಅವನ ಅಪ್ಪ ಅಮ್ಮ ನಮ್ಮ ಚಾರ್ಲಿಗೆ ಅಂತಾನೆ ಒಂದು ಚಾಕ್ಲೇಟ್ ನ ತಂದು ಕೊಡ್ತಾರೆ. ಆ ಚಾಕ್ಲೇಟ್ ನ ನಮ್ಮ ಚಾರ್ಲಿ ಅವನ ಫ್ಯಾಮಿಲಿ ಮುಂದೆ ಕೂತು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಗೋಲ್ಡನ್ ಟಿಕೆಟ್ ಇಲ್ಲ. ಬೇಜಾರಾಗ್ತಾರೆ ಎಲ್ಲರುವೆ. ಸೊ ನಮ್ಮ ಚಾರ್ಲಿ ಇದೇನು ದೊಡ್ಡ ವಿಷಯ ಇಲ್ಲ, ಪರವಾಗಿಲ್ಲ ಅನ್ಕೊಂಡು ಆ ಚಾಕ್ಲೇಟ್ ನ ಫ್ಯಾಮಿಲಿ ಅವರು ಎಲ್ಲರಿಗೂ ಶೇರ್ ಮಾಡಿ ಕೊಡ್ತಾನೆ. ಎಲ್ಲರೂ ತಿಂತಾ ಇರ್ಬೇಕಾದ್ರೆ ನ್ಯೂಸ್ ಅಲ್ಲಿ 3ನೇ ಗೋಲ್ಡನ್ ಟಿಕೆಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. 3ನೇ ಟಿಕೆಟ್ ಯಾರಿಗೆ ಸಿಕ್ಕಿದೆ ಅಂತ ನೋಡಿದ್ರೆ ಫುಲ್ ಓವರ್ ಆಟಿಟ್ಯೂಡ್ ಇರೋ ಹುಡುಗಿಗೆ ಸಿಕ್ಕಿರೋದು. ಅವಳ ಅಮ್ಮನೂ ಹಾಗೆ ಅನ್ಸುತ್ತೆ, ಓವರ್ ಆಟಿಟ್ಯೂಡ್ ಜಾಸ್ತಿನೇ ಇಬ್ಬರಿಗುವೆ. ಆ ಹುಡುಗಿ ಯಾವಾಗ್ಲೂ ಚಿವಿಂಗಮ್ ಹಾಕೊಂಡು ಅಗೀತಾನೆ ಇರ್ತಾಳೆ. ಪ್ರೆಸ್ ಅವರ ಮುಂದೆ ನನ್ನ ಲೈಫ್ ಅಲ್ಲಿ ಸೋಲು ಅನ್ನೋದೇ ಇಲ್ಲ, ಸೋಲು ಅಂದ್ರೇನೆ ನನಗೆ ಗೊತ್ತಿಲ್ಲ ಅನ್ಬಿಟ್ಟು ಅವಳು ಗೆದ್ದಿರೋ ಪ್ರೈಸ್ ನೆಲ್ಲ ಪ್ರೆಸ್ ಅವರಿಗೆ ತೋರಿಸ್ತಾ ಇರ್ತಾಳೆ ಆ ಹುಡುಗಿ. ಹಾಗೆ ಇರ್ಬೇಕಾದ್ರೆ 4ನೇ ಗೋಲ್ಡನ್ ಟಿಕೆಟ್ ಸಿಕ್ಕಿದೆ ಅಂತ ನ್ಯೂಸ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದು ಯಾರಿಗೆ ಸಿಕ್ಕಿದೆ ಅಂತ ನೋಡಿದ್ರೆ ಸರಿಯಾದ ಮೆಂಟಲ್ ಹುಡುಗ ಅನ್ಸುತ್ತೆ. ಯಾವಾಗ ನೋಡಿದ್ರು ಗೇಮು ಅಂತ ಸಾಯ್ತಾ ಇರ್ತಾನೆ. ಪ್ರೆಸ್ ಅವರು ನಿನಗೆ ಹೇಗಪ್ಪ ಈ ಗೋಲ್ಡನ್ ಟಿಕೆಟ್ ಸಿಕ್ತು ಅಂತ ಕೇಳಿದ್ರೆ ನನಗೆ ಚಾಕ್ಲೇಟ್ಸ್ ಅಂದ್ರೇನೆ ಇಷ್ಟ ಇಲ್ಲ, ಏನೋ ಚಾಕ್ಲೇಟ್ ತಿನ್ನೋಣ ಅಂತ ಅನಿಸ್ತು, ಅದಕ್ಕೆ ತಗೊಂಡು ತಿನ್ಬೇಕಾದ್ರೆ ಬೈ ಮಿಸ್ಟೇಕ್ ಅದರಲ್ಲಿ ಈ ಗೋಲ್ಡನ್ ಟಿಕೆಟ್ ಸಿಕ್ತು. ಈ ಕಡೆ ನಮ್ಮ ಚಾರ್ಲಿ ತಂದೆ ಕೆಲಸ ಮಾಡೋ ಫ್ಯಾಕ್ಟರಿಯಲ್ಲಿ ಹೊಸದಾಗಿ ಒಂದು ಮೆಷಿನ್ ತಂದಿದ್ದಾರೆ. ಏನು ಆ ಮೆಷಿನ್ ಅಂತ ನೋಡಿದ್ರೆ ನಮ್ಮ ಚಾರ್ಲಿ ಅವರ ತಂದೆ ಕ್ಯಾಪ್ ಆಗ್ತಾ ಇದ್ರಲ್ವಾ ಟೂತ್ ಪೇಸ್ಟ್ ಗಳಿಗೆ, ಅವರನ್ನ ಕೆಲಸದಿಂದ ತೆಗೆದ್ಬಿಟ್ಟು ಆ ಮೆಷಿನ್ ಆ ಕೆಲಸಕ್ಕೆ ಕೂರಿಸ್ತಾ ಇದ್ದಾರೆ. ಸೊ ಚಾರ್ಲಿ ತಂದೆನ ಕೆಲಸದಿಂದ ತೆಗೆದ್ಬಿಟ್ಟಿದ್ದಾರೆ. ಸೊ ಇವಾಗ ಚಾರ್ಲಿ ಮನೆಯಲ್ಲಿ ಯಾರಿಗೂ ಕೆಲಸನೇ ಇಲ್ಲ. ಹಾಗೆ ಇರ್ಬೇಕಾದ್ರೆ ಈ ಕಡೆ ಚಿಕ್ಕಜ್ಜ ಚಾರ್ಲಿನ ಕರೆದು ನೋಡು ಪುಟ, ನಾನು ಕೂಡಿಟ್ಟಿರೋ ಹಣ ಕೊಡ್ತೀನಿ, ನೀನು ಹೋಗಿ ವಿಲಿ ವೊಂಕಾ ಚಾಕ್ಲೇಟ್ ನ ತಗೊಂಡು ಬಾ, ನಮ್ಮ ಅದೃಷ್ಟ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಚಾರ್ಲಿನು ತಕ್ಷಣ ಹಣನ ತಗೊಂಡು ಓಡಿ ಹೋಗಿ ಚಾಕ್ಲೇಟ್ ನ ತಗೊಂಡು ಬಂದು ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲೂ ಗೋಲ್ಡನ್ ಟಿಕೆಟ್ ಇಲ್ಲ. ಪಾಪ ಬೇಜಾರಾಗ್ಬಿಡ್ತಾರೆ. ಚಾರ್ಲಿ ಅಜ್ಜ ಫಸ್ಟ್ ಆ ಚಾಕ್ಲೇಟ್ ಫ್ಯಾಕ್ಟರಿಯಲ್ಲಿ ತಾನೇ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು, ಆದ್ರೆ ಇವಾಗ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಲ್ವಾ, ಅದನ್ನ ತಿಳ್ಕೋಬೇಕು ಅನ್ನೋ ಆಸೆ ಆ ತಾತನ್ಗೆ. ಸೊ ಅದಕ್ಕೆ ಆ ಚಾಕ್ಲೇಟ್ ನ ತರಿಸಿದ್ದು. ಬಟ್ ಆ ಗೋಲ್ಡನ್ ಟಿಕೆಟ್ ಸಿಕ್ಲಿಲ್ಲ. ನಮ್ಮ ಚಿಕ್ಕಜ್ಜ ಬೇಜಾರ್ ಮಾಡ್ಕೊಂಡು ಸಪ್ಪಿಗೆ ಕೂತಿದ್ದಾರೆ. ಈ ಕಡೆ ನಮ್ಮ ಚಾರ್ಲಿ ಚಾಕ್ಲೇಟ್ ಫ್ಯಾಕ್ಟರಿಯನ್ನು ನೋಡ್ಬಿಟ್ಟು ಮನೆಗೆ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ $10 ಹಣ ಬಿದ್ದಿರೋದನ್ನ ನೋಡ್ತಾವನೆ. ಅದನ್ನ ನೋಡ್ಬಿಟ್ಟು ಆ ದುಡ್ಡನ್ನ ತಗೊಂಡು ಹೋಗಿ ಅಂಗಡಿಯಲ್ಲಿ ಕೊಟ್ಟು ವಿಲಿ ವೊಂಕಾ ಚಾಕ್ಲೇಟ್ ನ ತಗೊಂಡು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಗೋಲ್ಡನ್ ಟಿಕೆಟ್ ಇದೆ. ಗೋಲ್ಡನ್ ಟಿಕೆಟ್ ಸಿಕ್ಬಿಡ್ತು ನಮ್ಮ ಚಾರ್ಲಿಗೆ. ಆ ಟಿಕೆಟ್ ನ ನೋಡ್ಬಿಟ್ಟು ಖುಷಿ ಆಗ್ತಾ ಇದ್ದಾನೆ ನಮ್ಮ ಚಾರ್ಲಿ. ಆವಾಗ ಹಿಂದೆಯಿಂದ ಒಬ್ಬ ನೋಡು ಪುಟ, ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನು ಕೊಡ್ತೀನಿ, ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ, ನನಗೆ ಆ ಚಾಕ್ಲೇಟ್ ಅಲ್ಲಿ ಇದ್ದ ಗೋಲ್ಡನ್ ಟಿಕೆಟ್ ನ ಕೊಟ್ಬಿಡು ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿಸ್ಕೊಂಡ ಶಾಪ್ ಓನರ್ ನೋಡು ಪುಟ, ಈ ಟಿಕೆಟ್ ನಿನಗೆ ಸೇರಿದ್ದು, ಇದು ನಿನ್ನ ಟಿಕೆಟ್, ಇದು ನಿನ್ನದು, ಯಾರು ಕೇಳಿದ್ರು ಇದನ್ನ ಕೊಡ್ಬೇಡ, ನೀನು ಬೇಗ ಇಲ್ಲಿಂದ ಮನೆಗೆ ಹೋಗು ಅಂತ ಕಳಿಸ್ತಾ ಇದ್ದಾರೆ. ಅದೇ ತರ ನಮ್ಮ ಚಾರ್ಲಿನೋ ಆ ಶಾಪ್ ಓನರ್ ಹೇಳಿದ ಹಾಗೆ ಟಿಕೆಟ್ ನ ತಗೊಂಡು ಮನೆಗೆ ಓಡಿ ಬಂದು ಅಜ್ಜನಿಗೆ ತೋರಿಸಿದ್ರೆ ಯಾವಾಗಲೂ ಮಲ್ಕೊಂಡೇ ಇದ್ದ ಚಿಕ್ಕ ಅಜ್ಜ ಆ ಗೋಲ್ಡನ್ ಟಿಕೆಟ್ ನ ನೋಡ್ಬಿಟ್ಟು ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಚಾರ್ಲಿ ಅಜ್ಜ, ಇವಾಗ ಇರೋ ನಮ್ಮ ಮನೆ ಸಿಚುವೇಶನ್ಗೆ ಈ ಟಿಕೆಟ್ ನ ನಾವು ಮಾರಿ ಬಿಡೋಣ, ಸ್ವಲ್ಪ ದುಡ್ಡು ಸಿಗುತ್ತೆ, ಅದನ್ನ ಇಟ್ಕೊಂಡು ಅಪ್ಪನಿಗೆ ಕೆಲಸ ಸಿಗೋವರೆಗೂ ಮೇಂಟೈನ್ ಮಾಡೋಣ ಮನೇನ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಚಿಕ್ಕಜ್ಜ ಸಪ್ಪಿಗೆ ಆಗ್ಬಿಡ್ತಾರೆ. ಈ ಕಡೆ ದೊಡ್ಡ ಅಜ್ಜ ನಮ್ಮ ಚಾರ್ಲಿನ ಕರೆದು ನೋಡು ಪುಟ್ಟ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಈ ಟಿಕೆಟ್ ಸಿಕ್ಕಿರೋದು ನಿನ್ನ ಅದೃಷ್ಟ, ಮತ್ತೆ ಈ ಅದೃಷ್ಟ ನಿನ್ನ ಲೈಫಲ್ಲಿ ಬರುತ್ತೋ ಇಲ್ವೋ, ನೀನು ಆ ಚಾಕ್ಲೇಟ್ ಫ್ಯಾಕ್ಟರಿನ ನೋಡೋಕೆ ಹೋಗು, ನೀನೇನು ಚಿಂತೆ ಮಾಡಬೇಡ, ನಾವು ನೋಡ್ಕೋತೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಚಾರ್ಲಿ ಮತ್ತೆ ಚಿಕ್ಕಜ್ಜ ಫುಲ್ ಖುಷಿ ಆಗ್ತಾ ಇದ್ದಾರೆ. ಹಾಗೆ ಆ ಗೋಲ್ಡನ್ ಟಿಕೆಟ್ ಹಿಂದೆ ಬರ್ದಿರೋದನ್ನ ಓದೋಕೆ ಶುರು ಮಾಡ್ತಾರೆ. ಅದರಲ್ಲಿ ಈ ಗೋಲ್ಡನ್ ಟಿಕೆಟ್ ಸಿಕ್ಕಿರೋ ಮಕ್ಕಳು ಅವರ ಜೊತೆಗೆ ಒಬ್ಬರು ಫ್ಯಾಮಿಲಿ ಮೆಂಬರ್ ಅನ್ನ ಕರ್ಕೊಂಡು ಬರ್ಬೋದು. ಹಾಗೆ ಫ್ಯಾಕ್ಟರಿನ ನೋಡ್ಬಿಟ್ಟು ನೀವು ಮನೆಗೆ ಹೋಗುವಾಗ ನಿಮಗೆ ಒಂದು ಟ್ರಕ್ ತುಂಬಾ ಚಾಕ್ಲೇಟ್ ಕೊಟ್ಟು ಕಳಿಸ್ತೀನಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ಮಗುಗೆ ಮಾತ್ರ ಒಂದು ದೊಡ್ಡ ಗಿಫ್ಟ್ ನ ಕೊಡ್ತೀನಿ. ಈ ಗೋಲ್ಡನ್ ಟಿಕೆಟ್ ಸಿಕ್ಕಿದ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ 10 ಗಂಟೆಗೆ ನೀವು ಬಂದಿರಬೇಕು ನನ್ನ ಫ್ಯಾಕ್ಟರಿ ಮುಂದೆ ಅಂತ ಬರ್ದಿರುತ್ತೆ. ಅದೇ ತರ ನೆಕ್ಸ್ಟ್ ದಿನ ಮಾರ್ನಿಂಗ್ ತಿಂಡಿ ಪೋತ ಅವನ ಅಮ್ಮ, ನೆಕ್ಸ್ಟ್ ರಿಚ್ ಕಿಡ್ ಅದೇ ಓವರ್ ಸ್ಮಾರ್ಟ್ ಹುಡುಗಿ ಅವಳು ಮತ್ತೆ ಅವಳ ತಂದೆ ಅದೇ ಬೀಜದ ಫ್ಯಾಕ್ಟರಿ ಓನರ್, ಆಮೇಲೆ ಆಟಿಟ್ಯೂಡ್ ಹುಡುಗಿ ಮತ್ತೆ ಆಟಿಟ್ಯೂಡ್ ಅಮ್ಮ, ಮತ್ತೆ ಆ ಮೆಂಟಲ್ ಹುಡುಗ ಮತ್ತೆ ಅವನ ಅಪ್ಪ,
ಕೊನೆಯದಾಗಿ ನಮ್ಮ ಚಾರ್ಲಿ ಮತ್ತೆ ಅವನ ಚಿಕ್ಕಜ್ಜ ಚಾಕ್ಲೇಟ್ ಫ್ಯಾಕ್ಟರಿ ಗೇಟ್ ಮುಂದೆ ನಿಂತಿದ್ದಾರೆ. ಸೊ ಇವರನ್ನ ವೆಲ್ಕಮ್ ಮಾಡೋಕೆ ಅಂತ ಪಪ್ಪಟ್ ಶೋನ ಅರೇಂಜ್ ಮಾಡಿದ್ದಾರೆ. ಅದನ್ನ ಇವರು ನೋಡ್ತಾ ಇರುವಾಗ್ಲೇ ಪ್ರೋಗ್ರಾಮ್ ಡ್ಯಾಮೇಜ್ ಆಗಿ ಬೆಂಕಿ ಹಿಡ್ಕೊಂಡು ಉರಿತಾ ಇರುತ್ತೆ. ಹಾಗೆ ಉರಿತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಬಂದ ನಮ್ಮ ಬಿಲ್ಲಿ ವೊಂಕ ಚಪ್ಪಾಳೆ ಮಾಡ್ಕೊಂಡು ಸರಿಯಾದ ಟೈಮ್ಗೆ ಕೈ ಕೊಡ್ತು ಅಲ್ವಾ ಅಂತ ಎಲ್ಲರನ್ನು ಕರ್ಕೊಂಡು ಫ್ಯಾಕ್ಟರಿ ಒಳಗಡೆ ಹೋಗ್ತಾ ಇದ್ದಾರೆ. ಆವಾಗ ನಮ್ಮ ಬಿಲ್ಲಿ ವೊಂಕ, ನಾವು ಇವಾಗ ಮಿಕ್ಸಿಂಗ್ ಏರಿಯಾ ಒಳಗಡೆ ಇದೀವಿ. ಇಲ್ಲಿರೋ ಗಿಡ ಮರ ಹುಲ್ಲು ಹರಿಯುವ ನೀರು ಎಲ್ಲವೂ ಚಾಕ್ಲೇಟ್ ಇಂದಾನೇ ಮಾಡಿರೋದು. ಇಲ್ಲಿರೋ ಚಾಕ್ಲೇಟ್ಸ್ ನ ನೀವು ತಿನ್ಬಹುದು ಅಂತ ಹೇಳ್ಬೇಕಾದ್ರೆ ಎಲ್ರುವೆ ವಾವ್ ಇವತ್ತು ನಮಗೆ ಸರಿಯಾದ ಬೇಟೆ ಅಂತ ಚಾಕ್ಲೇಟ್ಸ್ ನ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಆ ತಿಂಡಿ ಪೋತ ಹುಡುಗ ಇದ್ದಾನೆ ಅಲ್ವಾ, ಚಾಕ್ಲೇಟ್ ಹುಲ್ಲನ್ನ ಕೂಡ ಬಿಡ್ತಾ ಇಲ್ಲ, ಒಳ್ಳೆ ಹಸು ಹುಲ್ಲನ್ನ ತಿನ್ನೋ ಹಾಗೆ ಮೇಯ್ತಾ ಇದ್ದಾನೆ. ಆಮೇಲೆ ಚಾಕ್ಲೇಟ್ ರಿವರ್, ಚಾಕ್ಲೇಟ್ ನ ಕುಡಿಯೋಣ ಅಂತ ಹೋಗಿ ಆ ಚಾಕ್ಲೇಟ್ ರಿವರ್ ಒಳಗಡೆನೆ ಬಿದ್ದೋಗ್ತಾನೆ. ಈ ಕಡೆ ಅವನ ಅಮ್ಮ, ನನ್ನ ಮಗಳನ್ನ ಕಾಪಾಡು ವಿಲಿ ವೊಂಕ, ಅವನಿಗೆ ಈಜು ಬರೋಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿಗೆ ಬಂದ ಚಾಕ್ಲೇಟ್ ಕಲೆಕ್ಟಿಂಗ್ ಮಿಷಿನ್ ಸ್ಟ್ರಾ ಪೈಪ್ ಅಲ್ಲಿ ಜ್ಯೂಸ್ ಕುಡಿಯೋ ತರ ಕಲೆಕ್ಟ್ ಮಾಡ್ಬೇಕಾದ್ರೆ ಆ ತಿಂಡಿ ಪೊತ್ತನ್ನು ಸೇರಿಸಿ ಎಳ್ಕೊಂಡು ಬಿಡ್ತಾ ಇದೆ. ಅವನು ದಪ್ಪ ಇದ್ದಾನೆ ಅಲ್ವಾ, ಸೊ ಪೈಪ್ ಮಧ್ಯ ಸಿಗಾಕೊಂಡ್ಬಿಟ್ಟ. ಈ ಕಡೆ ಅವನ ಅಮ್ಮ, ವಿಲಿ ವೊಂಕ ಆ ಮೆಷಿನ್ ಸ್ಟಾಪ್ ಮಾಡು, ನನ್ನ ಮಗನನ್ನ ಕಾಪಾಡು, ಆ ಮೆಷಿನ್ ಹತ್ರ ಇಂದ ಕಾಪಾಡು, ಇಲ್ಲ ಅಂದ್ರೆ ಅಷ್ಟೇ ನಿನಗೆ ಅನ್ಬೇಕಾದ್ರೆ ನಮ್ಮ ವಿಲಿ ವೊಂಕ, ಈ ಲಿಕ್ವಿಡ್ ಚಾಕ್ಲೇಟ್ ಇಂದಾನೇ ನಾವು ಚಾಕ್ಲೇಟ್ ನ ತಯಾರಿಸ್ತಾ ಇರೋದು. ಏನಾದ್ರೂ ಈ ಮೆಷಿನ್ ನಾವು ಸ್ಟಾಪ್ ಮಾಡಿಬಿಟ್ರೆ ಹೋಲ್ ಫ್ಯಾಕ್ಟರಿಯನ್ನೇ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮಗನನ್ನ ಕಾಪಾಡಬೇಕು ಅಂದ್ರೆ ನೀವು ಈ ಕುಳ್ಳನ್ ಜೊತೆ ಹೋಗಿ, ಅವನು ಕಾಪಾಡ್ತಾನೆ ಅಂತ ಒಬ್ಬ ಕುಳ್ಳನ್ ಜೊತೆ ತಿಂಡಿ ಪೋತ ಅವರ ಅಮ್ಮನ್ನ ಕಳಿಸಿ ಕೊಡ್ತಾ ಇದ್ದಾನೆ ವಿಲಿ ವೊಂಕ. ಆಮೇಲೆ ಎಲ್ಲರೂ ಮುಂದೆ ಹೋಗ್ಬೇಕಾದ್ರೆ ಆವಾಗಲೇ ಅವರು ಅಲ್ಲಿ ಕೆಲಸ ಮಾಡೋರ್ನೆಲ್ಲ ನೋಡ್ತಾರೆ. ಎಲ್ಲರೂ ಒಂದೇ ತರ ಕುಳ್ರಾಗಿದ್ದಾರೆ. ಸೊ ಮಕ್ಕಳು ಇದ್ರ ಬಗ್ಗೆ ವಿಲಿ ವೊಂಕ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ವಿಲ್ಲಿ, ಆಕ್ಚುಲಿ ಹಳೆ ಲೇಬರ್ಸ್ ಎಲ್ಲ ನನಗೆ ಮೋಸ ಮಾಡಿದ್ರು, ಸೊ ಅವರನ್ನ ಕೆಲಸದಿಂದ ತೆಗೆದ್ಬಿಟ್ಟು ಸ್ವಲ್ಪ ದಿನ ಫ್ಯಾಕ್ಟರಿನ ಕ್ಲೋಸ್ ಮಾಡಿಬಿಟ್ಟು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಅಮೆಜಾನ್ ಫಾರೆಸ್ಟ್ ಒಳಗಡೆ ಟ್ರಕ್ಕಿಂಗ್ ಹೋಗಿದ್ದೆ. ಆವಾಗ ಒಂಪಲಮಸ್ ಅನ್ನೋ ಜಾಗನ ರೀಚ್ ಮಾಡಿದೆ. ಅಲ್ಲಿ ನೋಡಿದ್ರೆ ಎಲ್ರೂ ಕುಳ್ಳುಕ್ಕೆ ಒಂದೇ ರೀತಿ ಇದ್ರು. ಅವರೇ ಒಂಪಲಮಸ್, ಅವರು ತುಂಬಾ ಲಾಯಲ್ ಆದವರು ಅನ್ನೋದನ್ನ ತಿಳ್ಕೊಂಡೆ. ಸೊ ಅದಕ್ಕೆ ಒಂಪಲಮಸ್ ಹೆಡ್ ನ ಮೀಟ್ ಮಾಡಿದೆ. ಆವಾಗ ಆ ಹೆಡ್ ಅವರು ತಿನ್ನೋ ಕಂಬ್ಳಿ ಹುಳ ಊಟನ ನನಗೆ ಕೊಟ್ರು. ಅದನ್ನ ನೋಡ್ಬಿಟ್ಟು ನನಗೆ ವಾಮಿಟ್ ಬರೋ ಹಾಗೆ ಆಯ್ತು. ನನಗೆ ವಾಮಿಟ್ ಬಂದ್ರು ಕೂಡ ಪರವಾಗಿಲ್ಲ ಅನ್ಕೊಂಡು ಒಂದು ಡ್ರಾಪ್ ನ ಬಾಯಿಗೆ ಹಾಕೊಂಡು ಆ ಹೆಡ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡೆ. ಒಂಪಲಮಸ್ ಲ್ಯಾಂಡ್ ಅಲ್ಲಿ ಚಾಕೋ ಫ್ರೂಟ್ ಅನ್ನೋದೇ ಅವ್ರಗಳಿಗೆ ದೇವ್ರ ತರ. ಅದು ತುಂಬಾ ರೇರ್, ವರ್ಷಕ್ಕೆ 3 ಹಣ್ಣು ಮಾತ್ರನೇ ಅವರಿಗೆ ಸಿಗೋದು ಅಂತ ನನಗೆ ಗೊತ್ತಾಯ್ತು. ಸೊ ಆ ಗ್ರೂಪ್ ಹೆಡ್ ಹತ್ರ ಡೀಲ್ ಮಾಡ್ಕೊಂಡೆ, ನೋಡಿ ನಾನು ನಿಮಗೆ ಚಾಕೋ ಫ್ರೂಟ್ಸ್ ನ ಕೊಡ್ತೀನಿ, ಆದ್ರೆ ನೀವೆಲ್ಲರೂ ನನ್ನ ಫ್ಯಾಕ್ಟರಿಯಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ದೆ. ಸೊ ಅದಕ್ಕೆ ಆ ಹೆಡ್ ಡೀಲ್ ಓಕೆ ನಾವು ಬರ್ತೀವಿ ಅಂದ್ರು. ಸೊ ಅವರನ್ನ ಎಲ್ಲರನ್ನು ನಾನು ಟೆಲಿಪೋರ್ಟೇಷನ್ ಮಾಡಿ ಕರೆಸ್ಕೊಂಡೆ. ಇವರು ಇವಾಗ ಲಾಯಲ್ ಆಗಿ ನಂಬಿಕೆಯಿಂದ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಫ್ಲಾಶ್ ಬ್ಯಾಕ್ ನ ವೊಂಕ ಹೇಳ್ಕೊಂಡೆ. ಒಂದು ಚಿಕ್ಕ ಬೋಟ್ ಅಲ್ಲಿ ಕೂತ್ಕೊಂಡು ಅಲ್ಲಿರೋದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಆಟಿಟ್ಯೂಡ್ ಹುಡುಗಿ ಇದ್ದಾಳಲ್ವಾ, ಇದನ್ನ ಎಷ್ಟು ಸಲ ಹೇಳಿ ಕೊರಿತೀರಾ ಮಿಸ್ಟರ್ ವಿಲಿ ವೊಂಕ ಅಂಕಲ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ವಿಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ಅತಿ ಬುದ್ಧಿವಂತಿಕೆಯಿಂದ ಬೆಳಿಬಾರ್ದು ಮಗಳೇ, ದೊಡ್ಡವರಾದ್ಮೇಲೆ ಪೆದ್ರಾಗಿರ್ತೀರಾ. ಇದನ್ನ ಕೇಳಿಸ್ಕೊಂಡ ನಮ್ಮ ಚಾರ್ಲಿ, ಓಕೆ ಮಿಸ್ಟರ್ ವಿಲಿ ವೊಂಕ, ನೀವು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಿ ಅಂತ ಕೇಳ್ಬೇಕಾದ್ರೆ ಮತ್ತೆ ವಿಲಿ ವೊಂಕ ಅವನ ಚಿಕ್ಕ ವಯಸ್ಸಿನ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ನನ್ನ ತಂದೆ ಡೆಂಟಿಸ್ಟ್, ನಾನು ಅವರಿಗೆ ಗೊತ್ತಾಗದೆ ಏನನ್ನು ತಿನ್ಬಾರ್ದು ಅಂತ ನನ್ನ ಬಾಯಿಗೆ ಸ್ಟೀಲ್ ಕೇಜ್ ಹಾಕ್ಬಿಟ್ಟಿದ್ರು. ನನ್ನ ತಂದೆಗೆ ಚಾಕ್ಲೇಟ್ಸ್ ಅಂದ್ರೇನೆ ಇಷ್ಟ ಇಲ್ಲ, ನಾನು ಕೂಡಿಟ ಚಾಕ್ಲೇಟ್ಸ್ ನೆಲ್ಲ ತೆಗೆದು ಬೆಂಕಿಗೆ ಹಾಕ್ಬಿಟ್ಟಿದ್ರು. ಚಾಕ್ಲೇಟ್ ಯಾವುದು ಹಳ್ಳಿಗೆ ಒಳ್ಳೇದಿಲ್ಲ ಅಂತ ಹೇಳ್ತಾ ಇದ್ರು ಅಂತ ಫ್ಲಾಶ್ ಬ್ಯಾಕ್ ನ ಹೇಳ್ತಾ ಇರುವಾಗ್ಲೇ ಆ ಬೋಟ್ ಇನ್ವೆಂಟರಿ ರೂಮ್ ಹತ್ರ ನಿಲ್ಲುತ್ತೆ. ಈ ರೂಮ್ ಅಲ್ಲಿ ನಾನು ಡಿಫ್ರೆಂಟ್ ಆಗಿ ಚಾಕ್ಲೇಟ್ ಫ್ಲೇವರ್ಸ್ ಗಳನ್ನ ಪ್ಲಾನ್ ಮಾಡಿ ಚಾಕ್ಲೇಟ್ ನ ಕ್ರಿಯೇಟ್ ಮಾಡೋದು. ಇಲ್ಲಿರೋ ಯಾವದನ್ನು ತಿನ್ಬೇಡಿ, ಎಲ್ಲ ಇನ್ಕಂಪ್ಲೀಟ್ ಆಗಿದೆ, ಇನ್ನ ನಾನು ಇಲ್ಲಿರೋ ಚಾಕ್ಲೇಟ್ಸ್ ಗಳಿಗೆ ಫುಲ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಿಲ್ಲ ಅಂತ ಒಂದು ಬಬಲ್ ಗಮ್ ನ ತೋರಿಸಬೇಕಾದ್ರೆ ಬಬಲ್ ಗಮ್ ನ ನೋಡಿದ ತಕ್ಷಣ ಆಟಿಟ್ಯೂಡ್ ಹುಡುಗಿದಾಳಲ್ವಾ, ಅದನ್ನ ತಗೊಂಡು ಬಾಯಿಗೆ ಹಾಕೊಂಡು ಹಗಿತಾ ಇದ್ದಾಳೆ. ಇದ್ರಲ್ಲೇನು ಹೊಸದಾಗಿಲ್ವಲ್ಲ, ನಾರ್ಮಲ್ ಬಬಲ್ ಗಮ್ ತರಾನೇ ಇದೆ ಅನ್ಬೇಕಾದ್ರೆ ಆವಾಗ ವಿಲಿ ವೊಂಕ ಅವನ ಪಾಕೆಟ್ ಇಂದ ಒಂದು ಕಾರ್ಡ್ ನ ತೆಗೆದು ಆ ಬಬಲ್ ಗಮ್ ಸ್ಪೆಷಾಲಿಟಿನ ಹೇಳ್ತೀನಿ ಕೇಳಿ. ಈ ಬಬಲ್ ಗಮ್ ನೀವು ದಿನ ಪೂರ್ತಿ ಅಗಿತಾನೆ ಇರಬಹುದು, ನಿಮಗೆ ಹೊಟ್ಟೆ ಹಸಿವೇ ಆಗಲ್ಲ. ಅದಕ್ಕೆ ರೀಸನ್ ಈ ಬಬಲ್ ಗಮ್ ಟೈಮ್ ಗೆ ತಕ್ಕಂತೆ ಟೇಸ್ಟ್ ನ ಬದಲಿಸಿಕೊಳ್ಳುತ್ತೆ. ಇದರಲ್ಲಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಂತ ಎಲ್ಲವೇ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಆಟಿಟ್ಯೂಡ್ ಹುಡುಗಿ, ಹಾ ಅಂಕಲ್ ನೀವು ಹೇಳೋ ಹಾಗೆ ನನ್ನ ಬಾಯಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ತಿರುವಾಗ್ಲೇ ಪರ್ಪಲ್ ಕಲರ್ ಆಗಿ ಚೇಂಜ್ ಆಗ್ತಾ ಇದ್ದಾಳೆ ಆ ಹುಡುಗಿ. ಅದಕ್ಕೆ ನಮ್ಮ ವಿಲಿ ವೊಂಕ ಅಗ್ಯೋದನ್ನ ನಿಲ್ಸು ಅನ್ಬೇಕಾದ್ರೇನೆ ಒಳ್ಳೆ ಬಲೂನ್ ತರ ಊದ್ಕೊಂಡ್ ಬಿಡ್ತಾ ಇದ್ದಾಳೆ ಹುಡುಗಿ. ಫಸ್ಟ್ ನಮ್ಮ ವಿಲಿ ವೊಂಕ ಹೇಳಿದ್ರಲ್ವಾ ಈ ಲ್ಯಾಬ್ ಅಲ್ಲಿ ಇರೋದು ಎಲ್ಲವೇ ಇನ್ಕಂಪ್ಲೀಟ್ ಆಗಿದೆ ಅಂತ, ಅದ್ರ ಸೈಡ್ ಎಫೆಕ್ಟ್ ಇವಳನ್ನ ಈ ರೀತಿ ಮಾಡಿರೋದು. ಆವಾಗ ಅವರಮ್ಮ ನನ್ನ ಮಗಳನ್ನ ಹೇಗಾದ್ರೂ ಕಾಪಾಡು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ವಿಲಿ ವೊಂಕ ಕುಳ್ರನ್ನ ಕರೆದು ಇವಳನ್ನ ತಳ್ಕೊಂಡು ಹೋಗಿ ಅವಳ ಮೈಯಲ್ಲಿರೋ ಜ್ಯೂಸ್ ಎಲ್ಲವನ್ನು ತೆಗೀರಿ ಅಂತ ಅವರ ಅಮ್ಮನ ಹುಡುಗಿ ಜೊತೆನೆ ಕುಳ್ರ ಜೊತೆ ಕಳಿಸ್ಬಿಟ್ಟು ಮತ್ತೆ ನಮ್ಮ ಹುಡುಗರನ್ನ ಕರ್ಕೊಂಡು ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತಾರೆ. ಅವರು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚಾರ್ಲಿ ವಿಲ್ಲಿ ಹತ್ರ, ನೀವು ಫಸ್ಟ್ ಟೈಮ್ ಚಾಕ್ಲೇಟ್ ತಿಂದ ಫೀಲಿಂಗ್ಸ್ ಹೇಗಿತ್ತು ವಿಲ್ಲಿ ಅಂತ ಕೇಳ್ಬೇಕಾದ್ರೆ ಮತ್ತೆ ಫ್ಲಾಶ್ ಬ್ಯಾಕ್, ನನ್ನ ತಂದೆ ಎಲ್ಲ ಚಾಕ್ಲೇಟ್ಸ್ ಅನ್ನು ಬೆಂಕಿಗೆ ಹಾಕ್ಬಿಟ್ಟಿದ್ರು, ಅದರಲ್ಲಿ ಹೇಗೋ ಮಿಸ್ ಆಗಿ ಒಂದು ಚಾಕ್ಲೇಟ್ ಉಳಿದಿತ್ತು, ಅದೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು, ಅದನ್ನೇ ನಾನು ಫಸ್ಟ್ ಟೈಮ್ ತಿಂದಿದ್ದು. ಅದಾದ್ಮೇಲೆ ನನ್ನ ತಂದೆಗೆ ಗೊತ್ತಿಲ್ಲದೆ ತುಂಬಾ ಚಾಕ್ಲೇಟ್ಸ್ ಅನ್ನ ತಿನ್ನೋಕೆ ಶುರು ಮಾಡ್ಕೊಂಡೆ, ಅದರಲ್ಲಿರೋ ಫ್ಲೇವರ್ಸ್ ಮತ್ತೆ ಅದನ್ನ ಹೇಗೆ ತಯಾರಿ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಬರ್ದಿಟ್ಕೊಂಡೆ. ಹಾಗೆ ಬರ್ದಿಟ್ಕೊಂಡಿದ್ದಕ್ಕೆ ನಾನು ಇಷ್ಟು ದೊಡ್ಡ ಫ್ಯಾಕ್ಟರಿನ ಕಟ್ಟೋಕೆ ಆಗಿದ್ದು ಅಂತ ಹೇಳ್ಕೊಂಡೆ. ನೆಕ್ಸ್ಟ್ ರೂಮಿಗೆ ಬಂದ್ರೆ ಅಲ್ಲಿ ನೋಡಿದ್ರೆ ಕುಳ್ರು ಕೆಲಸ ಮಾಡ್ತಾ ಇಲ್ಲ, ಸ್ಕ್ವಿರಿಲ್ಸ್ ಸೇರ್ಕೊಂಡು ನಟ್ಸ್ ನ ಬಿಡಿಸ್ತಾ ಇವೆ. ನಟ್ ಫ್ಯಾಕ್ಟರಿ ಓನರ್, ಇದು ಹೇಗೆ
ಸಾಧ್ಯ ಅಂತ ಕೇಳಿದಾಗ ಈ ಸ್ಕ್ವಿರಿಲ್ಸ್ ಎಲ್ಲ ವೆಲ್ ಟ್ರೈನ್ಡ್ ಸ್ಕ್ವಿರಿಲ್ಸ್, ಸೊ ಅದರಿಂದಾನೇ ಅವುಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇರೋದು ಅಂತ ನಮ್ಮ ವಿಲ್ಲಿ ವೋಂಕಾ ಹೇಳ್ಬೇಕಾದ್ರೆ ಆ ಓವರ್ ಸ್ಮಾರ್ಟ್ ಹುಡುಗಿ ಇದ್ದಾಳಲ್ಲ, ಅಪ್ಪ ನಾವು ಒಂದು ಸ್ಕ್ವಿರಿಲ್ ನ ತಗೊಂಡು ನಮ್ಮ ಫ್ಯಾಕ್ಟರಿಗೆ ಹೋಗೋಣ, ನಮ್ಮ ಫ್ಯಾಕ್ಟರಿಯಲ್ಲಿ ಇಟ್ಕೊಳ್ಳೋಣ ಅಂದಾಗ ಅವರ ಅಪ್ಪ, ವಿಲ್ಲಿ ನಾವು ಡೀಲ್ ಮಾತಾಡೋಣವಾ, ಒಂದು ಸ್ಕ್ವಿರಿಲ್ ನ ಎಷ್ಟಕ್ಕೆ ಕೊಡ್ತೀಯಾ ನೀನು ಅಂತ ಕೇಳಿದಾಗ, ನಾನೇನು ಈ ಸ್ಕ್ವಿರಿಲ್ಸ್ ನ ಮಾರ್ತೀನಿ ಅಂತ ಹೇಳಿಲ್ವಲ್ಲ ಅಂತ ನಮ್ಮ ವೋಂಕಾ ಹೇಳ್ತಾ ಇರ್ಬೇಕಾದ್ರೇನೆ ಆ ಹುಡುಗಿ, ನಿನ್ನ ಹತ್ರ ಏನೋ ನಾವು ಕೇಳೋದು, ನಾನೇ ತಗೊಳ್ತೀನಿ ಹೋಗೋ ಅನ್ಬಿಟ್ಟು ಅಲ್ಲಿರೋ ಗೇಟ್ ನ ದಾಟಿ ಹೋಗಿ ಒಂದು ಸ್ಕ್ವಿರಿಲ್ ನ ಹಿಡಿಯೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿರೋ ಸ್ಕ್ವಿರಿಲ್ಸ್ ಎಲ್ಲವೇ ಒಟ್ಟಿಗೆ ಸೇರ್ಕೊಂಡು ಅವಳನ್ನ ಹಿಡಿದು ಆ ಹುಡುಗಿ ತಾಳೆಯಲ್ಲಿ ನಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಇವೆ. ಅದನ್ನ ನೋಡಿದ ನಟ್ ಫ್ಯಾಕ್ಟರಿ ಓನರ್, ನನ್ನ ಮಗಳನ್ನ ಕಾಪಾಡು ವಿಲ್ಲಿ ವೋಂಕಾ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ವಿಲ್ಲಿ ಬಂಚ್ ಆಫ್ ಕೀಸ್ ನ ತಗೊಂಡು ಅದರಲ್ಲಿ ಯಾವ ಕೀ ಗೇಟ್ ನ ಓಪನ್ ಮಾಡೋ ಕೀ ಅಂತ ನೋಡ್ತಾ ಇರ್ಬೇಕಾದ್ರೇನೆ ಆ ಸ್ಕ್ವಿರಿಲ್ಸ್ ಎಲ್ಲ ಇವಳ ತಲೆಯಲ್ಲಿ ನಟ್ ಇಲ್ಲ ಅಂತ ಎಲ್ಲವೇ ಸೇರ್ಕೊಂಡು ವೇಸ್ಟೇಜ್ ಗುಂಡಿ ಒಳಗಡೆ ಆ ಹುಡುಗಿನ ಬಿಸಾಕ್ ಬಿಡ್ತಾ ಇವೆ. ಈ ಕಡೆ ನಮ್ಮ ವಿಲ್ಲಿ ವೋಂಕಾ ಹೇಗೋ ಕೊನೆಗೆ ಕರೆಕ್ಟ್ ಆದ ಕೀನ ಹಾಕಿ ಗೇಟ್ ನ ಓಪನ್ ಮಾಡಿದಾಗ ಹುಡುಗಿಯ ತಂದೆ ಓಡಿ ಹೋಗಿ ಗುಂಡಿ ಒಳಗಡೆ ನೋಡ್ಬಿಟ್ಟು, ನನ್ನ ಮಗಳನ್ನ ಕಾಣ್ತಾ ಇಲ್ವಲ್ಲ ಅಂತ ನೋಡ್ತಾ ಇರ್ಬೇಕಾದ್ರೇನೆ, ಮೇಲ್ ನಿಂತು ನೋಡಿದ್ರೆ ಹೇಗೆ ಕಾಣಿಸುತ್ತೆ ಅಂಕಲ್, ಒಳಗಡೆ ಹೋಗಿ ನೋಡಿ ಅಂತ ಒಂದು ಸ್ಕ್ವಿರಿಲ್ ಓಡಿ ಬಂದು ಒಂದೇ ಕಿಕ್ಕು ಆ ನಟ್ ಫ್ಯಾಕ್ಟರಿ ಓನರ್ ಗುಂಡಿ ಒಳಗಡೆ ಬಿದ್ದೋಗ್ತಾನೆ. ಆಮೇಲೆ ರಿಮೈನಿಂಗ್ ಮೆಂಬರ್ಸ್ ನ ಕರ್ಕೊಂಡು ಒಂದು ಲಿಫ್ಟ್ ಒಳಗಡೆ ಹೋಗಿ, ಈ ಲಿಫ್ಟ್ ನ ನಾನು ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ, ಈ ಫ್ಯಾಕ್ಟರಿ ತುಂಬಾ ದೊಡ್ಡದು ಅಲ್ವಾ, ಸೊ ಅದಕ್ಕೆ ಈ ಲಿಫ್ಟ್ ಹತ್ರ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಸಾಕು ಅಲ್ಲಿಗೆ ನನ್ನನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಕೊಂಡೆ ಫುಲ್ ಫ್ಯಾಕ್ಟರಿಯನ್ನ ತೋರಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ವಿಲ್ಲಿ ವೋಂಕಾ. ಆವಾಗ ಮೆಂಟ್ಲು ಹುಡುಗ, ಈ ಫ್ಯಾಕ್ಟರಿಯಲ್ಲಿ ಬರೀ ಚಾಕ್ಲೇಟ್ಸೇ ಇದೆ, ಬೇರೆ ಏನೂ ಇಲ್ಲ, ಗೇಮ್ಸು ಇಲ್ಲ, ಎಂಟರ್ಟೈನ್ಮೆಂಟ್ ಶೋಸು ಇಲ್ಲ, ಸುಮ್ನೆ ಟೈಮ್ ವೇಸ್ಟ್ ಅಂತಿರುವಾಗ ವಿಲ್ಲಿ ಕೋಪಿಸ್ಕೊಂಡು ಮತ್ತೆ ಫ್ಲಾಶ್ ಬ್ಯಾಕ್ ನ ಕಂಟಿನ್ಯೂ ಮಾಡ್ತಾನೆ. ನಿಂತರನೇ ನಮ್ಮ ತಂದೆನೂ ಹೇಳಿದ್ರು, ನೀನು ಚಾಕ್ಲೇಟ್ ಫ್ಲೇವರ್ಸ್ ಬಗ್ಗೆ ನೋಟ್ಸ್ ಬರ್ಕೋತಾ ಇದೀಯಾ, ಏನು ಚಾಕ್ಲೇಟ್ ಫ್ಯಾಕ್ಟರಿ ಓಪನ್ ಮಾಡೋಣ ಅಂತಿದ್ಯಾ, ನೀನು ಫ್ಯೂಚರ್ ಅಲ್ಲಿ ಡೆಂಟಿಸ್ಟ್ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಹಲ್ಲುಗಳನ್ನ ಹಾಲ್ ಮಾಡೋ ಚಾಕ್ಲೇಟ್ ಕ್ರಿಯೇಚರ್ ಆಗಿ ಮಾತ್ರ ಆಗ್ಬಾರ್ದು ನೀನು ಅಂತ ಹೇಳಿದಾಗ ನನಗೆ ತುಂಬಾನೇ ಕೋಪ ಬರ್ತಾ ಇತ್ತು. ಅದಕ್ಕೆ ನನ್ನ ತಂದೆ ಹತ್ರ, ಸರಿ ಹಾಗಾದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ, ಎಲ್ಲವನ್ನು ತಿಳ್ಕೊಂಡು ಎಲ್ರಿಗೂ ಇಷ್ಟ ಆಗೋ ಹಾಗೆ ಹೊಸ ಹೊಸ ಚಾಕ್ಲೇಟ್ ನ ನಾನು ಕ್ರಿಯೇಟ್ ಮಾಡ್ತೀನಿ, ಒಂದು ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿನ ಕ್ರಿಯೇಟ್ ಮಾಡೋದೇ ನನ್ನ ಡ್ರೀಮ್, ಇಲ್ಲಿದ್ರೆ ನಾನು ಅದನ್ನ ಮಾಡೋಕೆ ಆಗಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ನನ್ನ ತಂದೆ, ನೀನು ಹೋಗು ಬಟ್ ನೀನು ರಿಟರ್ನ್ ಬರುವಾಗ ನಾನು ಇಲ್ಲಿ ಇರಲ್ಲ ಅಂತ ಹೇಳಿದ್ರು. ನಾನು ಮನೆ ಬಿಟ್ಟು ದೇಶನೆಲ್ಲ ಸುತ್ಕೊಂಡು ಎಲ್ಲ ಫಾರ್ಮುಲಾವನ್ನು ತಿಳ್ಕೊಂಡು ಮತ್ತೆ ಬಂದು ನೋಡಿದ್ರೆ ನನ್ನ ತಂದೆ ಮಾತ್ರ ಇರಲ್ಲ ಅನ್ಕೊಂಡೆ, ಬಟ್ ಅಲ್ಲಿ ನೋಡಿದ್ರೆ ನಮ್ಮ ಮನೆನೇ ಇರ್ಲಿಲ್ಲ ಅಂತ ಫ್ಲಾಶ್ ಬ್ಯಾಕ್ ನ ಹೇಳ್ಕೊಂಡೆ ಆ ಲಿಫ್ಟ್ ಅಲ್ಲಿ ಹೆಲ್ಪ್ ಟೆಸ್ಟಿಂಗ್ ಏರಿಯಾಗೆ ಬರ್ತಾರೆ. ಈ ರೂಮ್ ಅಲ್ಲಿ ನಾನು ಹೊಸ ಹೊಸ ಟೆಸ್ಟಿಂಗ್ ನ ಮಾಡೋದು, ಇವಾಗ ಏನ್ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾ, ಅಂದ್ರೆ ನೀವೆಲ್ಲರೂ ಟಿವಿ ಶೋ ನೋಡ್ತಾ ಇರ್ಬೇಕಾದ್ರೆ ಟಿವಿಯಲ್ಲಿ ಯಾರಾದ್ರೂ ಫುಡ್ ನ ತಿನ್ನೋದನ್ನ ನೋಡಿದ್ರೆ ನೀವು ಅದನ್ನ ತಿನ್ಬೇಕು ಅನ್ಕೋತೀರಾ ಅಲ್ವಾ, ಆ ಟಿವಿ ಶೋ ನಲ್ಲಿ ಬರೋ ಚಾಕ್ಲೇಟ್ಸ್ ನ ತಗೊಂಡು ತಿನ್ಬೇಕು ಅನ್ಸುತ್ತೆ ಅಲ್ವಾ, ಅದೇ ತರ ನೀವು ತಿನ್ನೋ ಹಾಗಿದ್ರೆ ಹೇಗಿರುತ್ತೆ ಅದನ್ನೇ ನಾನು ಇರೋದು ಅಂತ ಅವರ ಎಲ್ರಿಗೂ ಐ ಗ್ಲಾಸಸ್ ನ ಕೊಟ್ಟು ಡೆಮೋ ಮಾಡಿ ತೋರಿಸ್ತೀನಿ ಅಂತ ಆ ಕುಲ್ಡ್ರ ಹತ್ರ ಚಾಕ್ಲೇಟ್ ತಂದು ಮೆಷಿನ್ ಅಲ್ಲಿ ಇಡಿ ಅನ್ಬಿಟ್ಟು ಮೆಷಿನ್ ನ ಆನ್ ಮಾಡಿದಾಗ ಆ ಚಾಕ್ಲೇಟ್ ಸ್ಟ್ರಾಂಗ್ ಆದ ಬೀಮ್ ಲೈಟ್ ಫ್ಲಾಶ್ ಆಗಿ ಟಿವಿಯಲ್ಲಿ ಬರುತ್ತೆ. ಅವರುಗಳು ನೋಡ್ತಿದ್ದಂಗೆ ಟಿವಿ ಒಳಗಡೆ ಬರ್ತಾ ಇದೆ ಆ ಚಾಕ್ಲೇಟ್. ಆಮೇಲೆ ವಿಲ್ಲಿ ವೋಂಕಾ ಚಾಕ್ಲೇಟ್ ನ ತಗೊಂಡು, ಚಾರ್ಲಿ ಇದನ್ನ ತಿಂದು ನೋಡು ಅಂತ ಕೊಡ್ಬೇಕಾದ್ರೆ ನಮ್ಮ ಚಾರ್ಲಿನೋ ಅದನ್ನ ತಗೊಂಡು ಟೇಸ್ಟ್ ಮಾಡಿ ನೋಡ್ಬಿಟ್ಟು, ವಾವ್ ತುಂಬಾ ಚೆನ್ನಾಗಿದೆ ವೋಂಕಾ ಅನ್ಬೇಕಾದ್ರೆ ಈ ಕಡೆ ಆ ಮೆಂಟಲ್ ಹುಡುಗ ವಿಲ್ಲಿಗೆ, ನೀನು ಬುದ್ಧಿವಂತನ ದಡ್ಡಾನ, ನೀನು ತುಂಬಾ ದೊಡ್ಡ ವಿಷಯನ ಕಂಡಿಡ್ದಿದ್ಯಾ, ಇದರ ಹೆಸರೇ ಟೆಲಿಪೋರ್ಟೇಷನ್, ನಿನಗೆ ಬುದ್ಧಿ ಇದೆಯಾ ಇಲ್ವಾ, ಇದು ನಮ್ಮ ಹ್ಯೂಮನ್ ಲೈಫ್ ಅನ್ನೇ ನೆಕ್ಸ್ಟ್ ಲೆವೆಲ್ ಗೆ ಕರ್ಕೊಂಡು ಹೋಗುತ್ತೆ, ಇದನ್ನ ನಿನಗೆ ಹೇಗೆ ಯೂಸ್ ಮಾಡೋದು ಅಂತಾನೆ ಗೊತ್ತಿಲ್ಲ, ನನ್ನನ್ನ ನೋಡಿ ಕಲ್ತ್ಕೋ ಅನ್ಬಿಟ್ಟು ಆ ಮೆಂಟಲ್ ಹುಡುಗ ಓಡಿ ಹೋಗಿ ಆ ಮೆಷಿನ್ ಆನ್ ಮಾಡಿ ಅದರಲ್ಲಿ ನಿಂತ್ಕೋತಾನೆ. ಆ ಮೆಷಿನ್ ಮೇಲೆ ನಿಂತಿರುವಾಗ ಕರೆಕ್ಟ್ ಆಗಿ ಮೆಷಿನ್ ಅದೇ ರೀತಿ ಸ್ಟ್ರಾಂಗ್ ಬೀಮ್ ಲೈಟ್ ಫ್ಲಾಶ್ ಆಗುತ್ತೆ. ಅವನು ಟೆಲಿಪೋರ್ಟೇಷನ್ ಆಗಿ ಆ ಟಿವಿ ಒಳಗಡೆ ಬಂದ್ಬಿಡ್ತಾ ಇದ್ದಾನೆ. ಆ ಮೆಂಟಲ್ ಹುಡುಗನ ತಂದೆ ಟಿವಿ ಒಳಗಡೆ ಕೈ ಬಿಟ್ಟು ತೆಗೆದು ನೋಡಿದ್ರೆ ಆ ಮೆಂಟಲ್ ಹುಡುಗ ಒಳ್ಳೆ ಲಿಲ್ಲಿಪುಟ್ ತರ ಆಗೋಗಿದ್ದಾನೆ, ಅಂದ್ರೆ ತುಂಬಾ ಚಿಕ್ಕ ಸೈಜ್ ಗೆ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಆ ಮೆಂಟಲ್ ಹುಡುಗನ ತಂದೆ, ವಿಲ್ಲಿ ಇವಾಗ ಹೇಗೆ ನನ್ನ ಮಗನನ್ನ ನಾರ್ಮಲ್ ಸೈಜ್ಗೆ ತರೋದು ಅಂತ ಕೇಳ್ಬೇಕಾದ್ರೆ, ಬೇರೆ ಹೆಂಗೆ ಅವನನ್ನ ಎಳೆದು ದೊಡ್ಡದಾಗಿ ಮಾಡ್ಕೋಬೇಕು ಅಷ್ಟೇ ಅಂತ ಕುಳ್ರ ಜೊತೆ ಕಳಿಸ್ಕೊಡ್ತಾ ಇದ್ದಾನೆ ವಿಲ್ಲಿ ವೋಂಕಾ. ಇವಾಗ ಉಳಿದಿರೋದು ನಮ್ಮ ಚಾರ್ಲಿ ಮತ್ತೆ ಅವನ ಚಿಕ್ಕಜ್ಜ ಮಾತ್ರ. ಇವರಿಬ್ಬರು ತುಂಬಾ ಖುಷಿ ಆಗ್ತಾ ಇದ್ದಾರೆ. ಯಾಕೆ ಅಂದ್ರೆ ವಿಲ್ಲಿ ಮೊದಲೇ ಗೋಲ್ಡನ್ ಟಿಕೆಟ್ ಹಿಂದೆ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಮಾತ್ರ ಸ್ಪೆಷಲ್ ಗಿಫ್ಟ್ ಸಿಗುತ್ತೆ ಅಂತ ಹೇಳಿದ್ರಲ್ವಾ, ಅದಕ್ಕೆ. ಸೊ ವಿಲ್ಲಿ ಚಾರ್ಲಿ ಹತ್ರ, ನನಗೆ ಮೊದಲೇ ಗೊತ್ತಿತ್ತು ನೀನೇ ಗೆಲ್ಲೋದು ಅಂತ, ಸರಿ ಬಾ ಆ ಗಿಫ್ಟ್ ಏನು ಅಂತ ನಿಮ್ಮ ಮನೆಗೆ ಹೋಗಿ ಮಾತಾಡೋಣ ಅಂತ ಲಿಫ್ಟ್ ಒಳಗಡೆ ಹೋಗಿ ಚಾರ್ಲಿ ಅವರ ಮನೆಗೆ ಹೋಗು ಲಿಫ್ಟ್ ಅಂದಿದ ತಕ್ಷಣ ಲಿಫ್ಟ್ ಚಾಕ್ಲೇಟ್ ಫ್ಯಾಕ್ಟರಿಯಿಂದ ಹೊರಗೆ ಹಾರ್ಕೊಂಡು ಬಂದು ಚಾರ್ಲಿ ಮನೆ ಹಂಚನ್ನೆಲ್ಲ ಒಡ್ಕೊಂಡು ಒಳಗಡೆ ಬಂದು ಬೀಳುತ್ತೆ. ಆ ಲಿಫ್ಟ್ ಇಂದ ವಿಲ್ಲಿ ಹೊರಗಡೆ ಬಂದು ಚಾರ್ಲಿ ಅವನ ಪೇರೆಂಟ್ಸ್ ಹತ್ರ, ನಿಮ್ಮ ಮಗಾನೆ ಸ್ಪೆಷಲ್ ಗಿಫ್ಟ್ ಅನ್ನ ಗೆದ್ದಿರೋದು, ಚಾರ್ಲಿಗೆ ನಾನು ಒಂದು ದೊಡ್ಡ ಗಿಫ್ಟ್ ನ ಕೊಡ್ತಾ ಇದ್ದೀನಿ, ಅದು ಏನು ಅಂದ್ರೆ ಅದೇ ನನ್ನ ಚಾಕ್ಲೇಟ್ ಫ್ಯಾಕ್ಟರಿ, ಇನ್ ಮುಂದೆ ನನ್ನ ಚಾಕ್ಲೇಟ್ ಫ್ಯಾಕ್ಟರಿನ ಚಾರ್ಲಿನೇ ನೋಡ್ಕೋಬೇಕು ಅಂತ ವಿಲ್ಲಿ ವೋಂಕಾ ಹೇಳೋದನ್ನ ಕೇಳಿ ಚಾರ್ಲಿ ಫ್ಯಾಮಿಲಿ ತುಂಬಾನೇ ಖುಷಿ ಆಗ್ತಾರೆ. ಆವಾಗ ಚಾರ್ಲಿ ತಂದೆ, ವಿಲ್ಲಿ ಯಾಕೆ ಇಂತ ಡಿಸಿಷನ್ ಸಡನ್ ಆಗಿ ತಗೊಂಡಿದ್ದೀರಾ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ
ಅದಕ್ಕೆ ನಮ್ಮ ವಿಲ್ಲಿ ವೊಂಕ ನಾನು ಒಂದು ದಿನ ಹೇರ್ ಕಟ್ ಮಾಡಿಸ್ಕೊತಾ ಇದ್ದೆ. ಆವಾಗ ನನ್ನ ತಲೆಯಲ್ಲಿ ಒಂದು ವೈಟ್ ಹೇರ್ ನ ನೋಡಿದೆ. ಆ ವೈಟ್ ಹೇರೇ ಈ ನನ್ನ ಡಿಸಿಷನ್ಗೆ ಕಾರಣ. ನನಗೆ ವಯಸ್ಸಾಗ್ತಾ ಇದೆ, ನಾನು ಸತ್ತೋದ ಮೇಲೆ ನನ್ನ ಫ್ಯಾಕ್ಟರಿಯನ್ನ ಯಾರು ನೋಡ್ಕೋತಾರೆ ಅನ್ಕೊಂಡೆ. ಸೊ ಅದಕ್ಕೆ ಆ 5 ಗೋಲ್ಡನ್ ಟಿಕೆಟ್ ನ ಯೂಸ್ ಮಾಡಿ ಅದರಲ್ಲಿ ಯಾರು ಟ್ಯಾಲೆಂಟೆಡ್ ಪರ್ಸನ್ ಇದಾರೋ ಅವರಿಗೆ ಫ್ಯಾಕ್ಟರಿಯನ್ನ ಕೊಡಬೇಕು ಅನ್ಕೊಂಡೆ. ಅದೇ ತರಾನೇ ಚಾರ್ಲಿ ಸೆಲೆಕ್ಟ್ ಆಗಿದ್ದಾನೆ. ಅನ್ಬಿಟ್ಟು, ಚಾರ್ಲಿ ನಿನಗೆ ನನ್ನ ಫ್ಯಾಕ್ಟರಿ ಬೇಕು ಅಂದ್ರೆ ನಿನ್ನ ಫ್ಯಾಮಿಲಿಯನ್ನ ಬಿಟ್ಟು ಬಾ. ಯಾಕೆ ಅಂದ್ರೆ ನಾನು ನನ್ನ ಫ್ಯಾಮಿಲಿನ ಬಿಟ್ಟು ಬಂದಿದ್ದಕ್ಕೆ ನನ್ನ ಫುಲ್ ಕಾನ್ಸಂಟ್ರೇಷನ್ ಚಾಕ್ಲೇಟ್ ಮೇಲೆ ಹಾಕಿ ಇಷ್ಟು ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿಯನ್ನ ಕಟ್ಟೋಕೆ ಆಗಿದ್ದು. ಸೊ ನೀನು ನಿನ್ನ ಫ್ಯಾಮಿಲಿಯನ್ನ ಬಿಟ್ಟು ಬರ್ಲೇಬೇಕಾಗುತ್ತೆ ಅಂದಾಗ ನಮ್ಮ ಚಾರ್ಲಿ, ಹಾಗಾದ್ರೆ ನನಗೆ ಆ ಚಾಕ್ಲೇಟ್ ಫ್ಯಾಕ್ಟರಿನೇ ಬೇಡ. ಏನು ಇಷ್ಟು ದೊಡ್ಡ ಆಫರ್, ಯಾರಿಗೂ ಸಿಗದೆ ಇರೋ ಆಫರ್ ನಿನಗೆ ಸಿಕ್ಕಿದೆ ಚಾರ್ಲಿ, ಇದು ಬೇಡವಾ ನಿನಗೆ? ನನಗೆ ನಿನ್ನ ಫ್ಯಾಕ್ಟರಿ, ನಿನ್ನ ಚಾಕ್ಲೇಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ನಿನ್ನ ಚಾಕ್ಲೇಟ್ ಫ್ಯಾಕ್ಟರಿಗಿಂತ ನನಗೆ ನನ್ನ ಫ್ಯಾಮಿಲಿ ತುಂಬಾ ತುಂಬಾ ಇಷ್ಟ. ಇದೇ ನನ್ನ ಡಿಸಿಷನ್, ನಾನು ಯಾವತ್ತೂ ಇದರಿಂದ ಚೇಂಜ್ ಆಗಲ್ಲ ಅಂತ ನಮ್ಮ ಚಾರ್ಲಿ ಹೇಳೋದನ್ನ ಕೇಳಿ, ಓಕೆ ಚಾರ್ಲಿ ಇದ್ರ ಮೇಲೆ ನಿನ್ನಿಷ್ಟ ಅನ್ಬಿಟ್ಟು ನಮ್ಮ ವಿಲ್ಲಿ ವೊಂಕ ಅಲ್ಲಿಂದ ಲಿಫ್ಟ್ ಹತ್ಕೊಂಡು ಮತ್ತೆ ಫ್ಯಾಕ್ಟರಿಗೆನೆ ರಿಟರ್ನ್ ಆಗ್ತಾನೆ. ಆವಾಗ್ಲೇ ಎಲಿಮಿನೇಟ್ ಆದ್ರಲ್ಲ ಹುಡುಗರು, ಅವರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಚಾಕ್ಲೇಟ್ ರಿವರ್ ಒಳಗಡೆ ಬಿದ್ನಲ್ಲ ತಿಂಡಿಪೋತ, ಅವನು ಅವರ ಅಮ್ಮನು ಹೊರಗೆ ಬರ್ತಾ ಇದ್ದಾರೆ. ಅವನು ಫುಲ್ ಚಾಕ್ಲೇಟ್ ರೀತಿ ಆಗ್ಬಿಟ್ಟಿದ್ದಾನೆ. ಅವನಿಗೆ ಹೊಟ್ಟೆ ಹಸಿವು ತಡೆಯೋಕೆ ಆಗದೆ ಅವನ ಬೆರಳನ್ನೇ ತಿನ್ಕೊಂಡು ಬರ್ತಾ ಇದ್ದಾನೆ ತಿಂಡಿಪೋತ. ನೆಕ್ಸ್ಟ್ ಬಲೂನ್ ರೀತಿ ಊದೋಗಿದ್ಲಲ್ಲ ಹುಡುಗಿ, ಆಟಿಟ್ಯೂಡ್ ಹುಡುಗಿ, ಅವಳ ಮೈಯಿಂದ ಜ್ಯೂಸ್ ನೆಲ್ಲ ತೆಗ್ದಾದ ಮೇಲೆ ನಾರ್ಮಲ್ ಹುಡುಗಿ ರೀತಿ ಆದ್ರೂ ಕೂಡ ಅವಳ ಬಾಡಿ ಬಬಲ್ ಗಮ್ ಬಾಡಿ ಆಗ್ಬಿಟ್ಟಿದೆ. ಫುಲ್ ಫ್ಲೆಕ್ಸಿಬಲ್ ಆಗೋಗಿದೆ ಅವಳ ಮೈ. ನೆಕ್ಸ್ಟ್ ರಿಚ್ ಕಿಡ್, ಅವಳು ಅವಳ ತಂದೆನೋ ಯಾವ್ದೋ ತಿಪ್ಪೆ ಗುಂಡಿಗೆ ಬಿದ್ದು ಎದ್ದು ಬರ್ತಾ ಇದ್ದಾರೆ. ನೆಕ್ಸ್ಟ್ ಆ ಮೆಂಟಲ್ ಹುಡುಗ, ಅವನನ್ನ ಎಳೆದು ಉದ್ದವಾಗಿ ಒಳ್ಳೆ ಪೇಪರ್ ರೀತಿ ಆಗಿದ್ದಾನೆ. ಆಮೇಲೆ ನಮ್ಮ ವಿಲ್ಲಿ ವೊಂಕ, ಚಾರ್ಲಿ ಯಾಕೆ ನನ್ನ ಆಫರ್ ನ ರಿಜೆಕ್ಟ್ ಮಾಡಿಬಿಟ್ಟ ಅಂತ ತುಂಬಾನೇ ಕನ್ಫ್ಯೂಷನ್ ಆಗಿ ಅದನ್ನ ಯೋಚನೆ ಮಾಡಿ ಸ್ವಲ್ಪ ದಿನ ಚಾಕ್ಲೇಟ್ ಫ್ಯಾಕ್ಟರಿನ ಕ್ಲೋಸ್ ಮಾಡಿಬಿಟ್ಟು ಚಾರ್ಲಿಯನ್ನ ಫಾಲೋ ಮಾಡ್ತಾ ಇರ್ತಾನೆ. ಚಾರ್ಲಿಗೂ ವಿಲ್ಲಿ ವೊಂಕ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರುತ್ತೆ. ಒಂದು ದಿನ ರೋಡ್ ಸೈಡ್ ಅಲ್ಲಿ ನಮ್ಮ ಚಾರ್ಲಿ ಶೂ ಪಾಲಿಶ್ ಹಾಕೋ ಕೆಲಸ ಮಾಡ್ತಾ ಇರ್ತಾನೆ. ಆವಾಗ ನಮ್ಮ ವಿಲ್ಲಿ ವೊಂಕ ಚಾರ್ಲಿ ಹತ್ರ ಶೂಗೆ ಪಾಲಿಶ್ ಹಾಕಿಸ್ಕೊಳ್ಳೋ ರೀತಿ ಕಸ್ಟಮರ್ ಆಗಿ ಬಂದು, ನಿನಗೆ ನನ್ನ ಫ್ಯಾಕ್ಟರಿಗಿಂತ ನಿನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟಾ ಅಂತ ಕೇಳಿದಾಗ, ನೀವು ನಿಮ್ಮ ತಂದೆನ ಬಿಟ್ಟು ಬಂದು ತುಂಬಾ ದಿನ ಆಗಿದೆ, ಅದಕ್ಕೆ ನಿಮ್ಮ ತಂದೆನ ಮರ್ತೋಗ್ಬಿಟ್ಟಿದ್ದೀರಾ. ನೀವು ಇಷ್ಟು ದೊಡ್ಡ ಪರ್ಸನ್ ಆದ ಮೇಲೆ ಯಾವತ್ತಾದ್ರೂ ನಿಮ್ಮ ತಂದೆನ ಮೀಟ್ ಮಾಡಿದ್ದೀರಾ, ಮತ್ತೆ ಅವರನ್ನ ಭೇಟಿ ಆಗಿದ್ದೀರಾ? ಆ ರೀತಿ ನೀವು ಏನಾದ್ರೂ ಅವರನ್ನ ನೋಡಿದ್ರೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಇತ್ತು ಅಂತ ಚಾರ್ಲಿ ಹೇಳ್ಬೇಕಾದ್ರೆ, ಅದಕ್ಕೆ ವಿಲ್ಲಿ, ನಾನು ಹೋಗಿ ನೋಡ್ದೆ, ಬಟ್ ನನ್ನ ತಂದೆ ಅಲ್ಲಿ ಇರ್ಲೇ ಇಲ್ವಲ್ಲ, ಅವರಿಗೆ ನಾನಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ, ಸೊ ಅದಕ್ಕೆ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಚಾರ್ಲಿ, ಸರಿ ನಾನು ನಿಮ್ಮ ಕಂಡೀಷನ್ಗೆ ಒಪ್ಕೋತೀನಿ, ಬಟ್ ನನ್ನದು ಒಂದು ಕಂಡೀಷನ್, ನಾನು ಫ್ಯಾಕ್ಟರಿಗೆ ಬರೋಕ್ಕೂ ಮುಂಚೆ ನಾವಿಬ್ಬರು ನಿಮ್ಮ ತಂದೆನ ಮೀಟ್ ಮಾಡಬೇಕು. ಆಮೇಲೆ ಬೇಕಾದ್ರೆ ನಾನು ನನ್ನ ಫ್ಯಾಮಿಲಿಯನ್ನ ಬಿಟ್ಬಿಟ್ಟು ನಿಮ್ಮ ಫ್ಯಾಕ್ಟರಿನ ನೋಡ್ಕೋತೀನಿ ಅನ್ಬೇಕಾದ್ರೆ, ಸರಿ ಓಕೆ ಬಾ ಹೋಗೋಣ ಅಂತ ಲಿಫ್ಟ್ಗೆ ಹತ್ಕೊಂಡು ನನ್ನ ತಂದೆ ಮನೆಗೆ ಹೋಗು ಅಂತ ವಿಲ್ಲಿ ವೊಂಕ ಲಿಫ್ಟ್ ಹತ್ರ ಹೇಳ್ಬೇಕಾದ್ರೆ, ಲಿಫ್ಟ್ ಎಲ್ಲಿಗೋ ಇವ್ರುಗಳನ್ನ ಕರ್ಕೊಂಡು ಹೋಗುತ್ತೆ. ನಮ್ಮ ವಿಲ್ಲಿ ಅವರ ತಂದೆ ದೊಡ್ಡ ಫಾರೆಸ್ಟ್ ಒಳಗಡೆ ಒಬ್ಬರೇ ಇನ್ನ ಡೆಂಟಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿಲ್ಲಿ ವೊಂಕ ಪೇಷಂಟ್ ತರ ಹೋಗಿ ಚೆಕ್ ಮಾಡಿಸ್ಕೋಬೇಕಾದ್ರೆ, ಎಷ್ಟು ಕ್ಲೀನ್ ಆಗಿರೋ ಹಲ್ಲುಗಳು ಪ್ರಪಂಚದಲ್ಲಿ ಒಬ್ಬರಿಗೆ ಮಾತ್ರನೇ ಇರೋದು ಅಂತ ತಂದೆ ಹೇಳ್ಬೇಕಾದ್ರೆ, ಯಾರು ಅದು ಅಂತ ನಮ್ಮ ವಿಲ್ಲಿ ವೊಂಕ ಕೇಳ್ತಾನೆ. ಅದು ನನ್ನ ಮಗನಿಗೆ ಮಾತ್ರ ಅಂತ ತಂದೆ ಹೇಳ್ತಾರೆ. ನಮ್ಮ ವಿಲ್ಲಿ ವೊಂಕ ಫುಲ್ ಎಮೋಷನಲ್ ಆಗ್ಬಿಟ್ಟು ಅವನ ತಂದೆನ ತಬ್ಕೋತಾನೆ. ಇಲ್ಲಿ ನಮ್ಮ ಚಾರ್ಲಿ ಅಲ್ಲಿರೋ ಫೋಟೋಸ್ ಮತ್ತೆ ಫ್ರೇಮ್ಸ್ ಗಳನ್ನ ನೋಡ್ಬೇಕಾದ್ರೆ, ನಮ್ಮ ವಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಚಾಕ್ಲೇಟ್ ಅಂಗಡಿ ಮಾಡ್ದಾಗ್ಲಿಂದ ವರ್ಲ್ಡ್ ಫೇಮಸ್ ಆಗಿ ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿನ ಕೊಟ್ಟೋವರೆಗೂ ಎಲ್ಲವೂ ನ್ಯೂಸ್ ಪೇಪರ್ಸ್ ಅಲ್ಲಿ ಬಂದಿರುತ್ತೆ ಅಲ್ವಾ, ಸೊ ಎಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ತಂದೆ. ಸರಿ, ಇವಾಗ ನಮ್ಮ ಚಾರ್ಲಿ ಕೇಳಿದ ಹಾಗೆ ವಿಲ್ಲಿ ವೊಂಕ ಅವನ ತಂದೆನ ಮೀಟ್ ಮಾಡಾಯ್ತು. ಹಾಗಾದ್ರೆ ನಮ್ಮ ಚಾರ್ಲಿನೋ ಅವನ ಫ್ಯಾಮಿಲಿನ ಬಿಟ್ಟು ಫ್ಯಾಕ್ಟರಿಗೆ ಬಂದ್ಬಿಡ್ತಾನ ಅಂತ ನಾವು ಅನ್ಕೊಂಡ್ರೆ, ಇವಾಗ ಫ್ಯಾಮಿಲಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪ್ರೀತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ ನಮ್ಮ ವಿಲ್ಲಿ ವೊಂಕ ಚಾರ್ಲಿ ಅವನ ಫ್ಯಾಮಿಲಿಯನ್ನೇ ಅವನ ಮನೆಯನ್ನು ಸೇರಿ ಅವನ ಫ್ಯಾಕ್ಟರಿ ಒಳಗಡೆನೆ ಶಿಫ್ಟ್ ಮಾಡಿಸಿ ಬಿಟ್ಟಿದ್ದಾನೆ. ಸೊ ನಮ್ಮ ಚಾರ್ಲಿ ಫ್ಯಾಮಿಲಿಯಲ್ಲಿ ನಮ್ಮ ವಿಲ್ಲಿ ವೊಂಕನು ಒಂದು ಮೆಂಬರ್ ಆಗ್ಬಿಟ್ಟಿದ್ದಾನೆ. ಇಷ್ಟು ದಿನ ನಮ್ಮ ಚಾರ್ಲಿ ಫ್ಯಾಮಿಲಿಗೆ ಇದ್ದ ಕಷ್ಟ ಎಲ್ಲವೇ ತೀರ್ತು. ವಿಲ್ಲಿ ವೊಂಕ, ಚಾರ್ಲಿ, ಅಜ್ಜ, ಫ್ಯಾಮಿಲಿ, ಓಂಪಲಮಸ್ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಫ್ಯಾಕ್ಟರಿ ಇನ್ ಮುಂದೆ ಇನ್ನ ಸೂಪರ್ ಆಗಿ ರನ್ ಆಗುತ್ತೆ. ಚಾರ್ಲಿ ಅವನ ಚಿಕ್ಕ ಅಜ್ಜನಿಗೆ ಆ ಫ್ಯಾಕ್ಟರಿ ಬಗ್ಗೆ ಇದ್ದ ಡೌಟ್ ಎಲ್ಲ ಕ್ಲಿಯರ್ ಆಯ್ತು. ಎಲ್ಲರಿಗೂ ಅವರವರ ಫ್ಯಾಮಿಲಿ ಸಿಕ್ತು. ನಮಗೂ ಈ ಮೂವಿನ ನೋಡಿ ಮನಸ್ಸಿಗೆ ಸ್ಯಾಟಿಸ್ಫೈಡ್ ಆಯ್ತು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.